ಉಪ್ಪು ಕೃಷಿ ಏನಿದೆಯಲ್ಲ ಇದು ಓನರ್ಸ್ ಕೋಆಪರೇಟಿವ್ ಸೊಸೈಟಿ, ಭೂಮಾಲಕರ ಸಹಕಾರಿ ಸಂಘ. ಇದರ ಮಾಲಕರು ಯಾರು ಸಂಪೂರ್ಣವಾಗಿ ಇದರ ಮೇಲೇನೆ ಅವಲಂಬಿತವಾಗಿಲ್ಲ. ಪೂರ್ವಜರಿದ್ರು ಆದರೆ ಇದರಿಂದ ಭವಿಷ್ಯದೊಳಗಿನ ತಮ್ಮ ಮುಂದಿನ ಪೀಳಿಗೆಗೆ ಇದರ ಮೇಲೇನೆ ಅವಲಂಬಿತವಾಗಿದ್ದರೆ ಸಾಧ್ಯತೆ ಬಗ್ಗೆ ವಿಚಾರ ಮಾಡಿ ಸಾಕಷ್ಟು ಶಿಕ್ಷಣ ಕೊಟ್ಟು ಹೊರಗಿದ್ದಾರೆ. ಸ್ಥಳೀಯವಾಗಿಯೂ ಸಾಕಷ್ಟು ಜನ ಇದ್ದಾರೆ. ಬಟ್ ಅನೇಕ ಸದಸ್ಯರಿಗೆ ಆರ್ಥಿಕವಾಗಿ ಇದು ಮೂಲ. ಹೌದು ಹೌದು. ಎಷ್ಟು ಜನ ಇದ್ದಾರೆ ಸರ್? 370 ಜನ ಮಾಲೀಕರ ಸಂಘದಲ್ಲಿ ಸದಸ್ಯರಿರುವಂತದ್ದು. 1 ಗುಂಟೆ ಜಮೀನಿದ್ರೂ ಸಹ ಅವರು ಸದಸ್ಯರು, 20 ಎಕರೆ ಜಮೀನಿದ್ರೂ ಸಹ ಅವರು ಸದಸ್ಯರು. ಇದು ಮಾಲಕರ ಸಹಕಾರಿ ಸಂಘ. ಹಾಗಾಗಿ ಈ ಸಂಘಕ್ಕೆ ರಾಜಕೀಯ ಯಾವುದಕ್ಕೂ ಪ್ರವೇಶಕ್ಕೆ ಆಸ್ಪದ ಇಲ್ಲ. ಸರ್, ಇವಾಗ ನನಗೆ ಇನ್ನೊಂದು ಕುತೂಹಲ. ನೀವು ಹೇಳಿದ್ದು ಆ ಕೃಷಿ ಮಾಡುವಂಥದ್ದು ಕೇವಲ 3 ತಿಂಗಳು 4 ತಿಂಗಳು ಅಷ್ಟೇ ಕೆಲಸ, ಅಂದರೆ ಹೊಲದಲ್ಲಿ ಕೆಲಸ ಅಂತ ಇರುವಂಥದ್ದು. ಬೇರೆ ಟೈಮಲ್ಲಿ ರೈತರು ಏನು ಮಾಡ್ತಾರೆ ನಿಮಗೆ ಕೆಲಸ? ಇದು ಮಳೆಗಾಲ ಮುಗಿದ ಕೂಡಲೇ ಅಕ್ಟೋಬರ್ದಿಂದನೇ ಇದರ ಪ್ರಿಲಿಮಿನರಿ ವರ್ಕ್ಸ್ ಇರ್ತವೆ. ಮಳೆ ಬಂದ ಮೇಲೆ ಈ ನಮ್ಮ ಸೋಕಾಲ್ಡ್ ಆಗರ ಏನು ಹೇಳ್ತೀವಿ ನಾವು, ಒಂದು 300-400 ಎಕರೆ ಚಿಲ್ಲರೆ ಅದು ಸಮುದ್ರದ ನೀರಿನ ಜೊತೆಯಲ್ಲಿ ಅದು ಮುಳುಗಿರ್ತದೆ, ಸಂಪೂರ್ಣವಾಗಿ ಮುಳುಗಿರ್ತದೆ. ಅಕ್ಟೋಬರ್ದ ನಂತರ ಒಳಗೆ ಬಂದಂಥ ನೀರನ್ನು ಹೊರಗೆ ಬಿಡ್ತಾ ಸ್ಲೂಯಿಸ್ ಗೇಟ್ನಲ್ಲಿ. ನವೆಂಬರ್ದಿಂದ ಪ್ರಿಲಿಮಿನರಿ ವರ್ಕ್ ಸ್ಟಾರ್ಟ್ ಆಗ್ತದೆ. ಕಂಡೆನ್ಸರ್ಸು, ಕ್ರಿಸ್ಟಲೈಸರ್ ಫಾರ್ಮೇಷನ್ನು, ಅದಕ್ಕೆ ಒಂದು 3 ತಿಂಗಳ ಬೇಕಾಗ್ತದೆ. ಅಂದರೆ ಸಮ್ಮರ್ಗಿಂತ ಮುಂಚೆ ಮಾರ್ಚ್ನಲ್ಲಿ, ಅಂದರೆ ಫೆಬ್ರವರಿ 20ರ ನಂತರ ಉಪ್ಪು ಹಾರ್ವೆಸ್ಟಿಂಗ್ ಬಂದರೆ ಅದರ ಪೂರ್ವದಲ್ಲಿ ಏನೋ ಒಂದು 3 ತಿಂಗಳ ಇದೆ. ಅದು ಫಾರ್ಮೇಷನ್ ಕೆಲಸಕ್ಕೆ ಬೇಕಾಗ್ತದೆ. ಕಂಡೆನ್ಸರ್ಸ್ ತಯಾರು ಮಾಡಬೇಕು, ಕ್ರಿಸ್ಟಲೈಸರ್ಸ್ ತಯಾರು ಮಾಡಬೇಕು, ಮಾಸ್ ಆಗಿರ್ತದೆ ಅದನ್ನು ತೆಗಿಬೇಕು, ಒಡ್ಡುಗಳು ಒಡೆದಿರ್ತವೆ ಅದನ್ನು ರಿಪೇರಿ ಮಾಡಬೇಕು, ವೆಂಟ್ಗಳು ಹೋಗಿರ್ತವೆ ವೆಂಟ್ಗಳನ್ನು ಕೂಡಿಸ್ಬೇಕು. ಇವೆಲ್ಲವೂ ಪ್ರಿಲಿಮಿನರಿ ಅಂದರೆ ಇದು ನಿಧಾನವಾಗಿ ನಡೆಯುವಂಥ ಪ್ರಕ್ರಿಯೆ.